ಉದ್ಯೋಗ ಖಾತ್ರಿನಲ್ಲಿ ಭಾಳ ಕ್ಲಿಯರಾಗಿ ಅವರಿಗೆ ನಾವು ದುಡ್ಡು ಕೊಡ್ಬೋದು ಕೇರ್ ಟೇಕರ್ಸಿಗಂತ ಇದೆ, ಅದನ್ನು ಕೂಡ ಬಂದ್ ಮಾಡಿ ಕೂತಿದ್ದಾರೆ. ಇವೆಲ್ಲ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳು. ನಮ್ಮದು ಪಾಲಿದೆ, ಅವ್ರದ್ದು ಪಾಲಿದೆ. ಈಗ ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ? ನಮ್ಮ ಸಂಸದರೆಲ್ಲ ಯಾಕೆ ಸುಮ್ಮನಿದ್ದಾರೆ? ಬಿ ಜೆ ಪಿದವರೆಲ್ಲರೂ ಅವ್ರದ್ದೇನೂ ಜವಾಬ್ದಾರಿ ಇಲ್ವಾ? ಅವ್ರ ಜವಾಬ್ದಾರಿ ಬರೀ ಮನ್ ಕಿ ಬಾತ್ ಕೇಳೋದ? ಅವ್ರ ಜವಾಬ್ದಾರಿ ಬರೀ ಮೋದಿ ಅವ್ರ ಗುಣಗಾನ ಹಾಡಕ್ಕಿರೋದ? ಬರೀ ಕೋಮಗಲಭೆ ಸೃಷ್ಟಿ ಮಾಡೋಕ್ಕಿರೋದ? ಅವರು ಬಂದು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ವಿಚಾರಗಳು ಮಾತಾಡೋಕ್ಕಿದ್ದಾರೆ. ಅವರು ಒಬ್ಬರನ್ನ ನಮಗೆ ತೆರಿಗೆನಲ್ಲಿ ಆಗ್ತಾ ಇರುವಂಥ ಅನ್ಯಾಯ ಇರ್ಬೋದು, ಜಿ ಎಸ್ ಟಿನಲ್ಲಿ ಏನು ಸಬಲೀಕರಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಆಗ್ತಾ ಇರೋ 15,000 ಕೋಟಿ ರೂಪಾಯಿ ಏನು ಪೋಲ್ ಆಗ್ತಾಯಿದೆ ಅದ್ರ ಬಗ್ಗೆ ಆಗಲಿ, ಉದ್ಯೋಗ ಖಾತ್ರಿ ಬಗ್ಗೆ ಆಗಲಿ, JJM ಬಗ್ಗೆ ಆಗಲಿ, ನಿಮ್ಮ NH ನ್ಯಾಷನಲ್ ಹೈವೇ ಏನು ದುಡ್ಡು ಬರೋದಿದೆ ಅದ್ರ ಬಗ್ಗೆ ಆಗಲಿ, ನಮ್ಗೆ ಗುಲ್ಬರ್ಗ ಬೀದರ್ದು ಏನು ಕುಡಿಯೋ ನೀರಿನ ಯೋಜನೆ, ಬೃಹತ್ ಯೋಜನೆ 6,000 ಕೋಟಿ ರೂಪಾಯಿ ನಾವು ಕಮಿಟ್ ಮಾಡೋಕ್ಕೆ ಇಲ್ಲಿ ಕಲಬುರಗಿನಲ್ಲಿ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡು ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಆಗಲಿ ಯಾವತ್ತನ ಮಾತನಾಡಿದಾರಾ ಸರ್ ಇವರು? BJP ಸಂಸದರ ಜವಾಬ್ದಾರಿ ಏನೂ ಇಲ್ವಾ? ಬರೀ ಓಟ್ ಹಾಕ್ಸ್ಕೊಳೋದು, ಕಳಿಸೋದು. ಫೈನಾನ್ಸ್ ಮಿನಿಸ್ಟರ್ ನೀವು ಕರ್ನಾಟಕದಿಂದ ಎರಡೆರಡು ಸರಿ ಕಳಿಸಿದ್ದೀರಾ. ಒಂದು ಕೆಲಸ ಹೇಳ್ಬಿಡಿ ಅವ್ರು ಮಾಡಿರೋದು. 1 ರೂಪಾಯಿನ ಕೊಟ್ಟಿದ್ದಾರಾ ಇಲ್ಲಿವರೆಗೂ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು? ಹೌದಪ್ಪ, ಈ ನಮ್ಮ ಕನ್ನಡಿಗರ ಋಣ ನಾನು ತೀರಿಸ್ಬೇಕು, ಅವ್ರು ನಮ್ಗೆ ಓಟ್ ಹಾಕಿ ಕಳಿಸಿದ್ದಾರೆ, ನಾವು ಇಲ್ಲಿಂದ ಆಯ್ಕೆ ಆಗಿದ್ದೀನಿ ಅಂದ್ಬಿಟ್ಟು ಒಂದು ಸರಿ ಏನಾದರೂ ಒಂದು ಬೃಹತ್ ಯೋಜನೆ, ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಹೇಳಿ? ಆದ್ದರಿಂದ ಇದು ಏನು ನಮಗೆ ಏನೇ ಕಷ್ಟ ಆದರೂ ಕೂಡ ನಾವು ನಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೇವೆ. ನಮಗೆ ನಮ್ಮ ಕನ್ನಡಿಗರ ತೆರಿಗೆ ಬೇಕು, ಅವರ ಬೆವರು ಬೇಕು, ಆದರೆ ನಮಗೆ ಅವರಿಂದ 1 ನಯಾ ಪೈಸಾ ಸಹಾಯ ಆಗ್ತಾ ಇಲ್ಲ. ಸರ್ ನಾನೇ ಮಿನಿಸ್ಟರ್ ಸರ್, ನೋಡಿ, ನೋ JJM ಕ್ಯಾನ್ ಬಿ ಪಾಸ್ಡ್ ವಿತೌಟ್ ವಾಟರ್ ಸೋರ್ಸ್. ಅದು ಟೆಕ್ನಿಕಲಿ ದಟ್ ಈಸ್ ದ ಕ್ರೈಟೀರಿಯಾ. ಯಾವುದಂತೂ ಒಂದು ತೋರಿಸ್ಬಿಡಿ ವಿತೌಟ್ ಸೋರ್ಸ್ ಇರೋದು. ಅಂಟಿಲ್ ಆ್ಯಂಡ್ ಅನ್ಲೆಸ್ಸು ಸಿಂಗಲ್ ವಿಲೇಜ್ ಸ್ಕೀಮ್ ಇದ್ದರೆ ಅಷ್ಟೇ. ಅದೇ ಹೇಳ್ತಾ ಇರೋದಲ್ಲ ಸರ್, ನಾನೇ ಬಂದಮೇಲೆ ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ ಮಾಡಿಸ್ಬಿಟ್ಟು ಏನು ಹಿಂದೆ ಏನೇನಾಗಿದೆ ಅಂತ ಕಳೆದ 5-6 ವರ್ಷದಲ್ಲಿ ನಾನೇ ರಿಪೋರ್ಟ್ ಕೊಟ್ಟಿದ್ದೀನಿ. ಹಾಗೆ ಕಳಪೆ ಆಗಿದೆ ಅಂತ. ಈಗ ಎಕ್ಸಾಂಪಲ್ಲು ಈ JJM ಯೋಜನೆ ಪ್ರಾರಂಭ ಆದಾಗ 3.5 ಲಕ್ಷ ಕೋಟಿ ರೂಪಾಯಿ, ಇವಾಗ 12.5 ಲಕ್ಷ ಕೋಟಿ ರೂಪಾಯಿ. ಹೆಂಗಾಗ್ತಾ ಇದೆ ಸರ್ ಇದು? ಈ ನಮ್ಮ ಕಡೆ ನಾವು ಬಂದ ಮೇಲೆ ಎಲ್ಲನೂ ಕಂಟ್ರೋಲಲ್ಲಿ ಇಟ್ಟಿದ್ದೀವಿ. ನೀವು ಬೇರೆ ಕಡೆ ಹೋಗಿ ನೋಡ್ಕೊಂಡು ಬನ್ನಿ. ನಾವು ಕೊಟ್ಟು ಈಗ ನಮ್ಗೆ ರೊಕ್ಕ ಬಂದ್ರಲ್ಲಿ ನಾವು ಇದು ಮಾಡ್ಬೋದು. ಈಗ 13,000 ಕೋಟಿ ರೂಪಾಯಿ ನಾನೆಲ್ಲಿಂದ ತರೋಕ್ಕಾಗ್ತದೆ ಸರ್? ಅವ್ರದ್ದಾಗಲೇ ನಾವು ಕಟ್ಟಿದ್ದೀವಿ, ನಮ್ಮದು ಬಾಕಿ ಬರಬೇಕಲ್ಲ. ಅದು ಪೈಪ್ ಲೈನ್ ಟೆಕ್ನಿಕಲ್ ಡಿಸ್ಟ್ರಿಬ್ಯೂಷನ್ ಆಗಲಿ ಅಂತ ಸೋರ್ಸಿಂದ. ಈಗ ಅದು ನಾನು ಹೇಳ್ದಂಗೆ 2-3 ವರ್ಷ ಆಗುತ್ತೆ ಸರ್. ಇಟ್ ಈಸ್ ನಾಟ್ 1 ಮಂತ್ 2 ಮಂತ್ ಪ್ರಾಜೆಕ್ಟ್ ಅಲ್ಲ. ಬರೀ OST ನಿಲ್ಲಿಸೋದಲ್ಲ, OST ತನಕ ಕೊಡಬೇಕು, OSTಯಿಂದ ಮನೆ ತನಕ ಕೊಡಬೇಕು. ನಾನು ಹೇಳ್ದಂಗೆ ನಮಗೆ ಮಳೆಗಾಲ ಕರೆಕ್ಟಾಗಿ ಆಗಿಬಿಟ್ಟಿದ್ರೆ ನೀರು ಹರಿಸ್ಲಿಕ್ಕೆ ಈಸಿ ಆಗ್ತಾಯಿತ್ತು. 2 ವರ್ಷ ನಮಗೆ ಇದೊಂದು ಸಮಸ್ಯೆ ಇದ್ದೇ ಇದೆ ಅಲ್ಲ. ಎಸ್ ಹೇಳಿ, ರಿಲೀಸ್ ಮಾಡಿಬಿಡಿ. ಸಾರಿ ಸರ್.